ನಮ್ಮ ಈಶ್ವರಪ್ಪ ಸರ್ ಅದೇನೋ ಒಂದು ಪದ ಬಳಸಿದ್ರು ನಮ್ಮ ಪ್ರಿಯಾಂಕ್ ಸರ್ ಬಗ್ಗೆ. ಸರ್ ನೀವು ಹಿರಿಯರಿದ್ದೀರಾ ಸರ್, ನಾವು ಆ ಪದ ನಿಮ್ಮ ಬಗ್ಗೆ ನಾವು ಬಳಸಲ್ಲ ಸರ್. ಅದೇ ಪದದ ಅರ್ಥದಲ್ಲಿ ಬಿಜೆಪಿಯವರು ನಿಮ್ಮನ್ನು ಆಚೆ ಹಾಕಿದ್ದು, ಅದೇ ಪದದಲ್ಲಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವ್ರ ಕುಟುಂಬ ನಿಮ್ಮನ್ನು ಆಚೆ ಹಾಕಿದ್ದು. ಈಗ ಆ ಪದ ಯಾರಿಗೆ ಅಪ್ಲೈ ಆಗುತ್ತೆ ಯೋಚನೆ ಮಾಡಿ ಸರ್. ನೀವು ದೊಡ್ಡವರು ಇದ್ದೀರಾ ಸರ್, ಆ ಪದ ನಾನು ಬಳಸಕ್ಕೆ ರೆಡಿ ಇಲ್ಲ. ಮೂರನೇದು, ಕುಮಾರಸ್ವಾಮಿ ಅವ್ರಿಗೆ RSS ಬಗ್ಗೆ ನಿಲುವೇನು? ಎಡಿಟೋರಿಯಲ್ ಬರ್ದಿದ್ರಲ್ಲ ಸರ್, RSS ಏನೇನೋ ಬೈದಿದ್ರಲ್ಲ, ಇವತ್ತು ನಿಮ್ಮ ನಿಲುವೇನು? JDS ನಿಲುವೇನು RSS ಬಗ್ಗೆ ಕುಮಾರಸ್ವಾಮಿ ಅವರು ಉತ್ತರಿಸಬೇಕು. ಎರಡನೇದು, JDS ಅಂದ್ರೆ ಎಸ್ ಅಂದ್ರೆ ಸೆಕ್ಯುಲರ ಸ್ಯಾಫ್ರಾನ, ಇದು ಹೇಳಬೇಕು. ಜಾತ್ಯತೀತತೆ ಅಂದ್ರೆ JDS ಪ್ರಕಾರ ಎಲ್ಲ ಧರ್ಮಗಳನ್ನು ಈಕ್ವಲ್ ಆಗಿ ನೋಡೋದಲ್ಲ, ಅಧಿಕಾರ ಬೇಕು ಅಂದ್ರೆ ಯಾವ ಪಕ್ಷದ ಜೊತೆ ಬೇಕಾದ್ರೂ ಹೊಲ್ಟೋಗೋದು, ಅದು JDS ನ ಜಾತ್ಯತೀತತೆ ಡೆಫಿನೇಷನ್. ಕುಮಾರಣ್ಣ ಇದಕ್ಕೂ ತಾವು ಉತ್ತರ ಹೇಳಬೇಕು ಅಂತ ನಾನು ಬಯಸ್ತೇನೆ ಸರ್. RSS ಅವ್ರಿಗೆ ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅವಶ್ಯಕತೆ ಏನಿತ್ತು? ಜಗದೀಶ್ ಶೆಟ್ಟರ್ ಸಾಹೇಬ್ರು ಹೇಳ್ತಾರೆ, ಶೆಟ್ಟರ್ ಸಾಹೇಬ್ರೆ ನೀವು ಮುಖ್ಯಮಂತ್ರಿಗಳಾಗಿದ್ರಿ, ಆಗ ಯಾರೋ ಒಂದು ಪತ್ರ ಬರೆದ್ರಂತೆ ಶಿಕ್ಷಣ ಇಲಾಖೆಗೆ, ಏನಂತ? ಸರ್ಕಾರಿ ಶಾಲೆಯ ಗ್ರೌಂಡ್ ಅಲ್ಲಿ ಅವಕಾಶ ಕೊಡಿ ಅಂತ. ಅವಾಗ ಶಿಕ್ಷಣ ಇಲಾಖೆ ರಿಪ್ಲೈ ಏನು ಕೊಡ್ತು? ಸರ್ಕಾರಿ ಶಾಲೆಯ ಗ್ರೌಂಡ್ ಅಲ್ಲಿ ಶಿಕ್ಷಣಕ್ಕೆ ಬಿಟ್ಟು ಬೇರೆ ಯಾವುದೇ ಆಕ್ಟಿವಿಟೀಸ್ಗೆ ಅವಕಾಶ ಕೊಡಲ್ಲ ಅಂತ. ಸರ್ ಅದರ ಅರ್ಥ ಏನು ಸರ್? ಇದು ಪ್ರತಿ ಸರ್ಕಾರಿ ಶಾಲೆಯ ಗ್ರೌಂಡ್ಗೂ ಅಪ್ಲಿಕೇಬಲ್. ಎರಡನೇದು, ಶಿಕ್ಷಣ ಇಲಾಖೆನೂ ಮುಖ್ಯಮಂತ್ರಿಗಳ ಕಂಟ್ರೋಲ್ಗೆ ಬರೋದು, ಇದನ್ನ ಮರ್ತೋಗಿದ್ರ ಸರ್? ಓ ಕರೆಕ್ಟ್ ಸಾಹೇಬ್ರು, ಹಂಗೆ ಅಚಾನಕ್ ಆಗೆಲ್ಲ ಪದವಿಗಳು ಹೊಲಿದ್ರೆ ಓದ್ಕೊಳಕ್ ಟೈಮ್ ಇರಲ್ಲ. ಜಗದೀಶ್ ಶೆಟ್ಟರ್ ಸಾಹೇಬ್ರೆ, ಶಿಕ್ಷಣ ಇಲಾಖೆಗೂ ನೀವೇ ಬಾಸ್ ಆಗಿದ್ದ ಅವತ್ತು, ಅದಕ್ಕೊಂದು ಮಿನಿಸ್ಟ್ರಿ ಇರ್ತಾರಷ್ಟೇ. ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆರ್ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್. ಪ್ರತಿ ಇಲಾಖೆಯ ತೀರ್ಮಾನಕ್ಕೆ ತಾವು ಜವಾಬ್ದಾರರಾಗಿರ್ತೀರಾ. ಅದೇನು ರಿಪ್ಲೈ ಕೊಡ್ತೀರಾ ಶೆಟ್ಟರ್ ಸರ್? ಮೊನ್ನೆ ನಮ್ಮ ಕಡೆ ಬಂದ್ರಿ, MLC ಆಗೋದ್ರಿ, ಮತ್ತೆ ಆ ಕಡೆ ಹೋಗಿದ್ದೀರಾ, ಏನಾಗ್ತಿದೆಯೋ ಗೊತ್ತಿಲ್ಲ. ಇವರೆಲ್ಲ ಅಧಿಕಾರ ದಾಹದಲ್ಲಿ ಕಳೆದೋಗ್ತಿರೋರು. ನಾನು ಈಗ RSS ಪಥಚಲ ಬಗ್ಗೆ ಕೇಳ್ತಾ ಇದ್ದಾರೆ, ಅವಶ್ಯಕತೆ ಏನಿತ್ತು? ಯಾಕೆ ಚಿತ್ತಾಪುರಕ್ಕೆ ಹೋಗಿ ಇದು ಮಾಡಬೇಕಾಗಿತ್ತು? RSS ಅವ್ರಿಗೆ